ದ ರಿಲೇಷನ್ಸ್ ಆಫ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಫರ್ಮ್. ಮ್ಯಾನೇಜರಲ್ ಎಕನಾಮಿಕ್ಸ್ ಅಂತಂದರೆ ಏನು ಅಂತ ನಿಮ್ಗೆ ಕೇಳಿದರೆ ಇದೇ ಸೂಕ್ತವಾಗಿರುವಂಥ ಒಂದು ಉತ್ತರ ಆಗಿರುತ್ತೆ. ಮ್ಯಾನೇಜರಲ್ ಎಕನಾಮಿಕ್ಸ್ ಇಸ್ ಎ ಫ್ರಾಗ್ಮೆಟಿಕ್ ಇನ್ ನೇಚರ್. ಇದೊಂದು ಪ್ರಾಯೋಗಿಕ ಶಾಸ್ತ್ರವಾಗಿರ್ತದೆ. ಮ್ಯಾನೇಜರಲ್ ಎಕನಾಮಿಕ್ಸ್ ಇಸ್ ಎ ಫ್ರಾಗ್ಮೆಟಿಕ್ ಇನ್ ನೇಚರ್. ಇಟ್ ಈಸ್ ಅಪ್ಲೈಡ್ ಎಕನಾಮಿಕ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಮುಖ್ಯವಾಗಿ ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನುವಂಥದ್ದು ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ಗೆ ಫೇಸ್ ಆಗುವಂಥ ಪ್ರಾಬ್ಲಮನ್ನು ಅಥವಾ ಎದುರಾಗುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಇರುವಂಥ ಶಾಸ್ತ್ರ ಯಾವುದು? ಮ್ಯಾನೇಜರಲ್ ಎಕನಾಮಿಕ್ಸ್ ಆಗಿರುತ್ತೆ. ಅಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ, ಒಬ್ಬ ಉದ್ಯಮಿಗೆ, ಒಬ್ಬ ವ್ಯಾಪಾರಿಗೆ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ, ಆ ಎಲ್ಲ ಸಮಸ್ಯೆಗಳನ್ನು ನಾವು ಹೇಗೆ ಬಗೆಹರಿಸ್ಕೊಳ್ಬೇಕು ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ಕೊಡುವಂಥ ಶಾಸ್ತ್ರ ಯಾವುದಾಗಿರ್ತದೆ? ಮ್ಯಾನೇಜರಲ್ ಎಕನಾಮಿಕ್ಸ್. ನೆಕ್ಸ್ಟ್, ಕ್ಯಾರೆಕ್ಟರಿಸ್ ಆಫ್ ಮ್ಯಾನೇಜರಲ್ ಎಕನಾಮಿಕ್ಸ್. ಕ್ಯಾರೆಕ್ಟರಿಸ್ ಆಫ್ ಮ್ಯಾನೇಜರಲ್ ಎಕನಾಮಿಕ್ಸ್. Number 1, see, managerial economics is a microeconomics in nature. Managerial economics is a microeconomics in nature. It is interested in the study of an individual business firm and not all the firms in the economy as whole. It is the study of the behavioral patterns and principles involved in the organization and operation of the individual firm. ಮ್ಯಾನೇಜರಲ್ ಎಕನಾಮಿಕ್ಸ್ ಇಸ್ ಮೈಕ್ರೋ ಎಕನಾಮಿಕ್ಸ್ ಇನ್ ನೇಚರ್. ಅಂದರೆ ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನುವಂಥದ್ದು ಇದರ ಲಕ್ಷಣಗಳು ಹೇಗಿದೆ ಅಂತ ಕೇಳಿದರೆ ನಂಬರ್ 1 ಬಂದು ಮ್ಯಾನೇಜರಲ್ ಎಕನಾಮಿಕ್ಸ್ ಈಸ್ ಮೈಕ್ರೋ ಎಕನಾಮಿಕ್ಸ್ ಇನ್ ನೇಚರ್. ಇದೊಂದು ಸೂಕ್ಷ್ಮವಾಗಿ ನಾವು ಅಧ್ಯಯನ ಮಾಡುವಂಥ ಶಾಸ್ತ್ರ ಆಗಿರ್ತದೆ. ಸೊ ಮ್ಯಾನೇಜರಲ್ ಎಕನಾಮಿಕ್ಸ್ ಈಸ್ ಮೈಕ್ರೋ ಎಕನಾಮಿಕ್ಸ್ ಇನ್ ನೇಚರ್. ಅಂದರೆ ಫಾರ್ ದಿ ಎಕ್ಸಾಂಪಲ್ ಇವಾಗ ನಾವು ನೋಡೋದಾಗಿದ್ದರೆ ಮೈಕ್ರೋ ಎಕನಾಮಿಕ್ಸ್ ಇನ್ ನೇಚರ್ ಅಂತಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ 2 ಪಾರ್ಟ್ಸನ್ನು ನಾವು ಆಲ್ರೆಡಿ ಓದಿರುವಂಥದ್ದು. ಮೈಕ್ರೋ ಎಕನಾಮಿಕ್ಸ್ ಅಂತಂದರೆ ಸಣ್ಣ ಸಣ್ಣ ಘಟಕಗಳನ್ನು ಅಥವಾ ಒಂದು ಉದ್ಯಮವನ್ನು, ಒಂದು ಉದ್ಯಮ ಸಂಸ್ಥೆಯನ್ನು ತೊಗೊಂಡು ನಾವು ಅಧ್ಯಯನ ಮಾಡುವಂಥದ್ದನ್ನು ನಾವೇ ಯಾವುದಂತ ಕರಿಬೋದು? ಆ್ಯಸ್ ಅ ಮೈಕ್ರೋ ಎಕನಾಮಿಕ್ಸ್ ಅಂತ ನಾವು ಕರಿಬೋದು. ಅದೇ ನಾವು ಇಡೀ ಇಂಡಸ್ಟ್ರಿಯನ್ನು ತೊಗೊಂಡು ಅಧ್ಯಯನ ಮಾಡುವಂಥದ್ದು, ಹೋಲ್ ಕಂಟ್ರಿಯನ್ನು ನಾವು ತೊಗೊಂಡು ಅಧ್ಯಯನ ಮಾಡುವಂಥದ್ದು ಅಥವಾ ರಿಸೋರ್ಸ್ ಮಾಡುವಂಥದ್ದು, ಸೊ ಇವುಗಳನ್ನು ನಾವು ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಮ್ಯಾನೇಜರಲ್ ಎಕನಾಮಿಕ್ಸ್ ಇಸ್ ಮೈಕ್ರೋ ಎಕನಾಮಿಕ್ಸ್ ಇನ್ ನೇಚರ್. ಅಂದರೆ ಇದು ಸೂಕ್ಷ್ಮವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರ. ಇದರ ಬಹುಮುಖ್ಯ ಲಕ್ಷಣಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಅಂದರೆ ಇಟ್ ಇಸ್ ಎ ನೇಚರ್ ಇನ್ ಮೈಕ್ರೋ ಎಕನಾಮಿಕ್ಸ್. ಆ್ಯಂಡ್ ನಂಬರ್ 2, ಮ್ಯಾನೇಜರಲ್ ಎಕನಾಮಿಕ್ಸ್ ಮೇಕ್ಸ್ ಯೂಸ್ ಆಫ್ ದಿ ಥಿಯರಿ ಆಫ್ ಫರ್ಮ್. ಒಕೇಶ್ನಲಿ ಇಟ್ touches the branch of distribution theory, particularly the profit theory. Managerial economics makes use of the theory of firm. ಅಂದರೆ first one is a managerial economics is microeconomics in nature. Number 2, managerial economics makes use of the theory of firm. ಇವುಗಳು ಸಿದ್ಧಾಂತಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅಧ್ಯಯನ ಮಾಡುವಂಥ ಶಾಸ್ತ್ರ ಆಗಿರ್ತದೆ. ಥಿಯರಿಯನ್ನು ಇಟ್ಕೊಂಡು, ಅಂದರೆ ಸಿದ್ಧಾಂತಗಳನ್ನು ಇಟ್ಟುಕೊಂಡು, ಸಿದ್ಧಾಂತಗಳನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವನ್ನು ನಾವು ಯಾವುದಂತ ಕರಿತೀವಿ? ಮ್ಯಾನೇಜರಲ್ ಎಕನಾಮಿಕ್ಸ್. ದಿಸ್ ಇಸ್ ಎ ನಂಬರ್ 2. ಆ್ಯಂಡ್ ನಂಬರ್ 3, ಮ್ಯಾನೇಜರಲ್ ಎಕನಾಮಿಕ್ಸ್ ಈಸ್ ಬೇಸಿಕಲಿ ಫ್ರಾಗ್ಮೆಟಿಕ್. ನಾನು ಫಸ್ಟೇ ಹೇಳಿದೆ, ಮ್ಯಾನೇಜರಲ್ ಎಕನಾಮಿಕ್ಸ್ ಈಸ್ ಎ ಫ್ರಾಗ್ಮೆಟಿಕ್. ಅಂದರೆ ಇದೊಂದು ಪ್ರಾಯೋಗಿಕ ಶಾಸ್ತ್ರವಾಗಿರ್ತದೆ. ಮ್ಯಾನೇಜರಲ್ ಎಕನಾಮಿಕ್ಸ್ ಇಸ್ ಬೇಸಿಕಲಿ ಪ್ರಾಗ್ಮೆಟಿಕ್ಸ್. ಇಟ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಡೊಮೆಟಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಇಶ್ಯೂಸ್ ಆಫ್ ದ ಎಕನಾಮಿಕ್ ಥಿಯರಿ, ಬಟ್ ಇಟ್ ಈಸ್ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ದ ರಿಸಲ್ಟ್ ಫ್ರಾಮ್ ಪ್ಯೂರ್ ಎಕನಾಮಿಕ್ ಥಿಯರಿ, ದೇರ್ ಫೋರ್ ಮೋರ್ ಫ್ರಾಗ್ಮೆಟಿಕ್ ಆ್ಯಂಡ್ ಪ್ರಾಕ್ಟಿಕಲ್. ಇದು ಪ್ರಾಯೋಗಿಕ ಶಾಸ್ತ್ರವೂ ಕೂಡ ಹೌದು ಮತ್ತು ಪ್ರಸ್ತುತ ಘಟನೆಗಳನ್ನು ವಿವರಿಸಲಿಕ್ಕೆ ಅಥವಾ ಪ್ರಸ್ತುತ ಸಿದ್ಧಾಂತಗಳನ್ನು ವಿವರಿಸಲಿಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥ ಒಂದು ಶಾಸ್ತ್ರ ಆಗಿರ್ತದೆ. ಫಾರ್ ದ ಎಕ್ಸಾಂಪಲ್ ನಾವು ಇವಾಗ ನೋಡುವಾಗ ಪ್ರಾಯೋಗಿಕ ಶಾಸ್ತ್ರ ಅಂತಂದರೆ ಪ್ರಾಕ್ಟಿಕಲಿ ನಾವು ಇವುಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾಕ್ಟಿಕಲಿ ನಾವು ಇವುಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥ ಶಾಸ್ತ್ರ ಯಾವುದಾಗಿರುತ್ತೆ? ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಆಗಿರುತ್ತೆ. ಆ್ಯಂಡ್ ನಂಬರ್ 4, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಈಸ್ ಎ ನಾರ್ಮೇಟಿವ್ ಸೈನ್ಸ್ ರದರ್ ದೆನ್ ಎ ಪಾಸಿಟಿವ್ ಸೈನ್ಸ್. ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಈಸ್ ಎ ನಾರ್ಮೇಟಿವ್ ಸೈನ್ಸ್ ರದರ್ ದೆನ್ ಎ ಪಾಸಿಟಿವ್ ಸೈನ್ಸ್. ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನುವಂಥದ್ದು ಒಂದು ಅಂಶಲಕ್ಷಿ ಮತ್ತು ಸಮಗ್ರ ಶಾಸ್ತ್ರ ಅಂತ ನಾವು ಕರಿತೀವಿ. ಅಂಶಲಕ್ಷಿ ಅಂತಂದರೆ ಇವುಗಳನ್ನು ವ್ಯಾಲ್ಯೂ ಆ್ಯಡೆಡ್
ಮೌಲ್ಯಗಳನ್ನು ವ್ಯಾಲ್ಯೂ ಆ್ಯಡೆಡ್ ಮೌಲ್ಯಗಳನ್ನು ತಗೊಂಡು ಅಧ್ಯಯನ ಮಾಡುವಂಥ ಶಾಸ್ತ್ರ ಆಗಿರುತ್ತೆ. ಅಂದರೆ ನಾರ್ಮಟಿವ್ ಆ್ಯಂಡ್ ಪಾಸಿಟಿವ್ ಸೈನ್ಸ್ ಇವು ಪ್ರಸ್ತುತ ಘಟನೆಗಳನ್ನು ಹೆಂಗೆ ವಿವರಿಸ್ತೆ ಅಂತ ಕೇಳಿದರೆ, ಮ್ಯಾನೇಜರಲ್ ಎಕನಾಮಿಕ್ಸ್ ಹೇಗೆ ಪ್ರಸ್ತುತ ಘಟನೆಗಳನ್ನು ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ಗೆ ಗೈಡ್ ಮಾಡುತ್ತೆ ಅಥವಾ ಸಜೆಷನ್ಸ್ಗಳನ್ನು ಕೊಡುತ್ತೆ ಅಂತ ಕೇಳಿದರೆ, ನಂಬರ್ 1 ಬಂದು ನಾವು ಥಿಯರಿ ವೈಸ್ ತೊಗೋಬೋದು, ಆ್ಯಸ್ ಎ ಫರ್ಮನ್ನು ತೊಗೋಬೋದು. ಆ್ಯಂಡ್ ನಂಬರ್ 3 ಇಂಡಸ್ಟ್ರಿಯನ್ನು ತೊಗೊಂಡು ಅಧ್ಯಯನ ಮಾಡ್ಬೋದು. ಬೇಡಪ್ಪ, ಒಬ್ಬ ವ್ಯಕ್ತಿಯನ್ನೇ ತೊಗೊಂಡು ನಾವು ಅಧ್ಯಯನ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಹಾಗಾಗಿ ದಿಸ್ ಇಸ್ ಎ ನಾರ್ಮಟಿವ್ ಸೈನ್ಸ್ ರದರ್ ದೆನ್ ಎ ಪಾಸಿಟಿವ್ ಸೈನ್ಸ್. ಆ್ಯಂಡ್ ನೆಕ್ಸ್ಟ್ see number 5. Number 5, managerial economics makes use of microeconomics. See, this understanding enables a business manager to adjust in the best possible manner with external forces over which he has no control, but which play a clearly role in the well-being of his firm. Managerial economics makes use of microeconomics. First, number 3, I think number 3 or number 2 ಕ್ಯಾರೆಕ್ಟರ್ಸ್ ಬಂದು ಏನು ಹೇಳುತ್ತೆ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಇಸ್ ಎ ನೇಚರ್ ಇನ್ ಮೈಕ್ರೋ ಎಕನಾಮಿಕ್ಸ್. ಇಲ್ಲಿ ಏನು ಹೇಳ್ತಾರೆ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಮೇಕ್ಸ್ ಯೂಸ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಸಮಗ್ರ ಅರ್ಥಶಾಸ್ತ್ರಕ್ಕೂ ಕೂಡ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನ್ನುವಂಥದ್ದು ಏನಾಗಿರುತ್ತೆ, ಯೂಸಸ್ ಆಗಿರುವಂಥದ್ದು. ನಾವು ಯಾವುದೇ ಒಂದು ಸಮಗ್ರವಾಗಿರುವಂಥ ಅಥವಾ ಒಂದು ಕಂಟ್ರಿಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಹೋಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಯಾವುದೇ ಡಿಸಿಷನನ್ನು ತೊಗೊಳ್ಬೇಕಂತಂದರೆ ಅದಕ್ಕೆ ಯೂಸ್ ಆಗುವಂಥ ಸಿದ್ಧಾಂತ ಅಥವಾ ಯೂಸ್ ಆಗುವಂಥ ಶಾಸ್ತ್ರ ಯಾವುದು ಅಂತ ಕೇಳಿದರೆ ದಿಸ್ ಇಸ್ ಎ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಸೊ ಹಾಗಾಗಿ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಮೇಕ್ಸ್ ಯೂಸ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಅಂದರೆ ಒಂದು ಸಮಗ್ರವಾಗಿರುವಂಥ ಒಂದು ನಿರ್ಧಾರವನ್ನು ತಗೊಳ್ಬೇಕು, ಒಂದು ಸಮಗ್ರವಾಗಿರುವಂಥ ಒಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಬೇಕು ಅಂತಂದರೆ ಅದಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುವಂಥ ಶಾಸ್ತ್ರ ಯಾವುದು ಅಂತ ಕೇಳಿದರೆ ದಿಸ್ ಇಸ್ ಎ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಮೇಕ್ಸ್ ಯೂಸ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಅಂದರೆ ಸಮಗ್ರವಾಗಿರುವಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತಂದರೆ ಅದಕ್ಕೆ ಮುಖ್ಯ ಆಧಾರ ಸ್ತಂಭ ಅಂತಂದರೆ ದಿಸ್ ಇಸ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಫಾರ್ ದಿ ಎಕ್ಸಾಂಪಲ್ ನಾವು ಉದಾಹರಣೆಯನ್ನು ನೋಡೋದಾಗಿದ್ದರೆ, ಇವಾಗ ರೈಸ್ ಮಾಡಲಿಕ್ಕೆ ಇಡ್ತೀವಿ. ರೈಸ್ ಮಾಡಲಿಕ್ಕೆ ಇಟ್ಟಾಗ ಬೆಂದಿದೆಯೋ ಇಲ್ವೋ ಅಂತ ನಾವು ನೋಡಲಿಕ್ಕೆ ಸಣ್ಣ ಅಗಳನ್ನು ಒಂದು 2-3 ಅಗಳನ್ನು ತೊಗೊಂಡು ನೋಡ್ತೀವಿ, ನೋಡುವಂಥದ್ದು. ಸೊ ಅದರ ಆಧಾರದ ಮೇಲೆ ಇಡೀ ಆ ತೋಪಿನಲ್ಲಿರುವಂಥ ಅಥವಾ ಇಡೀ ಆ ಪಾತ್ರೆಯಲ್ಲಿ ಇರುವಂಥ ರೈಸ್ ಬೆಂದಿದೆಯೋ ಇಲ್ಲವೋ ಅನ್ನುವಂಥದ್ದರ ಕುರಿತಾಗಿ ನಾವು ನಿರ್ಧಾರಕ್ಕೆ ಫೈನಲ್ ಡಿಸಿಷನ್ಗೆ ಬರ್ತೀವಿ. ಸೊ ಹಾಗೆ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಮೇಕ್ಸ್ ಯೂಸ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಅಂದರೆ ನ್ಯಾಷನಲ್ ಇನ್ಕಮನ್ನು ಕೌಂಟಿಂಗ್ ಮಾಡುವಂಥದ್ದು ಇದ್ದಿರ್ಬೋದು, ಟುಡೇಸ್ GSTಯನ್ನು ಕೌಂಟ್ ಮಾಡುವಂಥದ್ದು ಇದ್ದಿರ್ಬೋದು, ಅಥವಾ GSTಯನ್ನು ಕಲೆಕ್ಟ್ ಮಾಡುವಂಥದ್ದು ಇದ್ದಿರ್ಬೋದು, ಅಥವಾ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ಗೆ ಎಲ್ಲಿ ಲಾಸ್ ಆಗ್ತಾ ಇದೆ, ಎಲ್ಲಿ ಲಾಭ ಆಗತ್ತೆ ಅನ್ನೋದ್ರ ಕುರಿತಾಗಿ ಹೋಲ್ ಮ್ಯಾಕ್ರೋ ಡಿಸಿಷನನ್ನು ತೊಗೊಳ್ಳೋಕ್ಕೆ ಯೂಸ್ ಆಗುವಂಥ ಶಾಸ್ತ್ರ ಅಂತಂದ್ರೆ ಅದು ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಆ್ಯಂಡ್ ನಂಬರ್ 6, it makes use of the most modern tools of statistics, mathematics and operations researches. The principles such as those in accounting, finance, marketing, production, demand forecasting, demand analysis, production cost, etc. It makes use of the most modern tools of statistics, mathematics and operations research. ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನ್ನುವಂಥದ್ದು ಆಧುನಿಕ ಟೂಲ್ಸ್ಗಳಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಇವು ಸ್ಟ್ಯಾಟಿಸ್ಟಿಕ್ಸ್ ಇದ್ದಿರ್ಬೋದು, ಮ್ಯಾಥಮೆಟಿಕ್ಸ್ ಇದ್ದಿರ್ಬೋದು, ರಿಸರ್ಚಸ್. ನಾವು ಯಾವುದೇ ಸಂಶೋಧನೆಯನ್ನು ಕೈಗೊಳ್ಳಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ ಆಧಾರ ಸ್ತಂಭವಾಗಿ ನಿಲ್ಲುವಂಥ ಶಾಸ್ತ್ರ ಅಂತಂದರೆ ದಿಸ್ ಇಸ್ ಎ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಆ್ಯಂಡ್ ನಂಬರ್ 7, ಇಟ್ ಗಿವ್ಸ್ ಡ್ಯೂ ಟು ಇಂಪಾರ್ಟೆನ್ಸ್ ಟು ನಾನ್ ಎಕನಾಮಿಕ್ ಫಂಕ್ಷನ್ಸ್ such as human behaviors factors, environmental factors, technological enhancement, etc., which greatly influence the business decision. It gives due to importance to non-economic factors. ಇದು
ಅರ್ಥಶಾಸ್ತ್ರಕ್ಕೆ ಹೊರಪಟ್ಟಿರುವಂಥ ವಿಷಯಗಳಿಗೂ ಕೂಡ ಏನು ಕೊಡುವಂಥದ್ದು, ಮಹತ್ವವನ್ನು ಕೊಡುವಂಥ ಶಾಸ್ತ್ರ ಆಗಿರ್ತದೆ. ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನುವಂಥದ್ದು ಅರ್ಥಶಾಸ್ತ್ರದಿಂದ ಹೊರಗುಳಿದಿರುವಂಥ ಶಾಸ್ತ್ರಗಳಿಗೂ ಕೂಡ, ಅರ್ಥಶಾಸ್ತ್ರದಿಂದ ಹೊರಗಿಡುವಂಥ ವಿಷಯಗಳಿಗೂ ಕೂಡ ಮಹತ್ವವನ್ನು ಕೊಡುವಂಥ ಶಾಸ್ತ್ರ ಆಗಿರ್ತದೆ. ಸಚ್ ಆ್ಯಸ್ ಹ್ಯೂಮನ್ ಬಿಹೇವಿಯರಲ್ ಫ್ಯಾಕ್ಟರ್ಸ್ ಇದ್ದಿರ್ಬೋದು, ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಇದ್ದಿರ್ಬೋದು, ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್ ಇದ್ದಿರ್ಬೋದು. ಸೊ ಹಾಗಾಗಿ ಇದು ಒಂದು ಮಹತ್ವಪೂರ್ಣವಾಗಿರುವಂಥ ಶಾಸ್ತ್ರ ಆಗಿರ್ತದೆ. ಆ್ಯಂಡ್ ನಂಬರ್ 8, ಮ್ಯಾನೇಜರಲ್ ಎಕನಾಮಿಕ್ಸ್ ಅಡಾಪ್ಟ್ ಎ ರಿಯಲಿಸ್ಟಿಕ್ ಅಪ್ರೋಚಸ್ ಫಾಲೋಡ್ ಬೈ ದ ಫರ್ಮ್ ಇನ್ ದ ಪ್ರಾಕ್ಟಿಕಲ್ ವರ್ಲ್ಡ್. ಮ್ಯಾನೇಜರಲ್ ಎಕನಾಮಿಕ್ಸ್ ಅಡಾಪ್ಟೆಡ್ ಎ ರಿಯಲಿಸ್ಟಿಕ್ ಅಪ್ರೋಚ್ ಫಾಲೋಡ್ ಬೈ ದ ಫರ್ಮ್ ಇನ್ ದ ಪ್ರಾಕ್ಟಿಕಲ್ ವರ್ಲ್ಡ್. ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನುವಂಥದ್ದು ಆ್ಯಸ್ ಎ ಪ್ರಾಕ್ಟಿಕಲ್ ವರ್ಡ್ಗೆ ಸೂಟೇಬಲ್ ಆಗಿರುವಂಥ ಒಂದು ಶಾಸ್ತ್ರ ಆಗಿರ್ತದೆ. ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನುವಂಥದ್ದು ಒಂದು ಪ್ರಾಕ್ಟಿಕಲ್ ವರ್ಡ್ಗೆ ಸೂಟೇಬಲ್ ಆಗಿರುವಂಥ ಒಂದು ಶಾಸ್ತ್ರ. ಅಂದರೆ ಪ್ರಸ್ತುತವಾಗಿ ನಾವು ತಗೊಳ್ಳುವಂಥ ಯೋಜನೆಗಳು ಇದ್ದಿರ್ಬೋದು, ಸಚ್ ಆ್ಯಸ್ ಎ ಬಡ್ಜೆಟ್ ಇದ್ದಿರ್ಬೋದು, ಇಯರ್ ಬೈ ಇಯರ್ ಪ್ಲ್ಯಾನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ದಿ ಎಕ್ಸಾಂಪಲ್, ಇವಾಗ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ತಗೊಳ್ಳೋಣ. ಎಜುಕೇಷನ್ ಡಿಪಾರ್ಟ್ಮೆಂಟನ್ನು 3 ಇಯರ್ಸ್ಗೊಮ್ಮೆನೋ ಅಥವಾ 5 ಇಯರ್ಸ್ಗೊಮ್ಮೆನೋ ಸಿಲೆಬಸನ್ನು ಚೇಂಜ್ ಮಾಡುವಂಥದ್ದು ಇದ್ದಿರ್ಬೋದು. ಪ್ರಾಕ್ಟಿಕಲಿ ನಾವು ಯಾವುದೇ ಡಿಸಿಷನನ್ನು ತಗೊಳ್ಬೇಕು, ಅವುಗಳಿಗೆ ಯೂಸ್ಫುಲ್ ಆಗಿರುವಂಥ ಶಾಸ್ತ್ರ ಅಂತಂದರೆ ಅದು ಮ್ಯಾನೇಜರಲ್ ಎಕನಾಮಿಕ್ಸ್ ಆಗಿರುತ್ತೆ. ಎಲ್ಲಿ ಲಾಸ್ ಆಗುತ್ತೆ, ಎಲ್ಲಿ ಲಾಭ ಆಗುತ್ತೆ, ಲಾಸ್ ಆಗೋದ್ರಿಂದಾಗಿ ಆಗುವಂತಹ ಪರಿಣಾಮಗಳೇನು, ಲಾಭ ಆಗೋದ್ರಿಂದಾಗಿ ಆಗುವಂಥ ಪರಿಣಾಮಗಳೇನು, ಇವುಗಳೆಲ್ಲದರ ಕುರಿತಾಗಿ ಅತಿ ಅವಶ್ಯಕವಾಗಿ ನಾವು ತಿಳ್ಕೊಳ್ಬೇಕು ಅಂತಂದರೆ ಮುಖ್ಯವಾಗಿ ನಮ್ಗೆ ಯೂಸ್ ಆಗುವಂಥ ಶಾಸ್ತ್ರ ಅಂತಂದರೆ ದಿಸ್ ಇಸ್ ಎ ಮ್ಯಾನೇಜರಲ್ ಎಕನಾಮಿಕ್ಸ್. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿ ಸಿ ದ ಸ್ಕೋಪ್ ಆಫ್ ಮ್ಯಾನೇಜರಲ್ ಎಕನಾಮಿಕ್ಸ್. ಓಕೆ, ಥ್ಯಾಂಕ್ ಯು.